ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಆದ್ರೆ ಸುಳ್ಳಿನ ಕೋಟೆ ಛಿದ್ರ ಆಗಿತ್ತು ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ರಿಪಬ್ಲಿಕನ್ನದ ಕೆಲವು ಇನ್ವೆಸ್ಟಿಗೇಷನ್ ವರದಿಯ ನಂತರ. ಇದರಲ್ಲಿ A1 ಯಾರು ಕೇಳಿದ್ರೆ ಚಿನ್ನಯ್ಯ ಅಲಿಯಾಸ್ ಚಿನ್ನ ಅಲಿಯಾಸ್ ಚಿನ್ನಯ್ಯ A1, A2 ಮಹೇಶ್ ಶೆಟ್ಟಿ ತಿಮುರೋಡಿ. A1 ಚಿನ್ನ ಅಲಿಯಾಸ್ ಚಿನ್ನಯ್ಯ, A2 ಮಹೇಶ್ ಶೆಟ್ಟಿ ತಿಮುರೋಡಿ, A3 ಗಿರೀಶ್ ಭಟ್ಟಣ್ಣನವರ್, A4 ವಿಠಲ್ ಗೌಡ, A5 ಜಯಂತ್, A6 ಸುಜಾತಾ ಭಟ್ ವಿರುದ್ಧ ಪ್ರತ್ಯೇಕ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಆ ಮೂಲಕ ತನಿಖಾ ವರದಿಯಲ್ಲಿ A1 ಯಾರು ಕೇಳಿದ್ರೆ ಚಿನ್ನ ಅಲಿಯಾಸ್ ಚಿನ್ನಯ್ಯ. ಈತ ಧರ್ಮಸ್ಥಳದಲ್ಲಿ ನಾನು ಪೌರ ಕಾರ್ಮಿಕನ ಕೆಲಸ ಮಾಡ್ತಾ ಇದ್ದೆ. ಆಗ ಹೆಣಗಳನ್ನ ನಾನೇ ಹೂತಿದ್ದೇನೆ, ಬುರುಡೆಯನ್ನ ನಾನು ಬೇಕಾದ್ರೆ ಎಲ್ಲಿದೆ ಅಂತೇಳಿ ಹೇಳ್ತೀನಿ ಅಂತೇಳಿ ಕತೆ ಕಟ್ಟಿದ್ದ. ಆನಂತರ ಆತ ಹೇಳಿದಂತ ಸುಳ್ಳು ಏನು ಅಂತ ಹೇಳಿ ಜನರಿಗೆ ಗೊತ್ತಾಗಿತ್ತು. ಎಸ್ಐಟಿ ತನಿಖೆ ವೇಳೆ ಆತ ಬಾಯ್ಬಿಟ್ಟಿದ್ದ ಎಲ್ಲ ಸತ್ಯಾಂಶವನ್ನು ಕೂಡ. A2 ಆರೋಪಿ ಮಹೇಶ್ ಶೆಟ್ಟಿ ತಿಮುರೋಡಿ ಅವರ ಮನೆಯಲ್ಲೇ ಈ ಧರ್ಮಸ್ಥಳದ ವಿರುದ್ಧ ನಡೆದಂತ ಎಲ್ಲಾ ಷಡ್ಯಂತ್ರಗಳಕ್ಕೂ ಕೂಡ ಅವರ ಮನೆಯಲ್ಲೇ ತಯಾರಿ ನಡೆದಿತ್ತು. ಈ ಷಡ್ಯಂತ್ರದ ಭಾಗವಾಗಿದ್ದಂತ ಸುಜಾತ ಭಟ್ ಮತ್ತೆ ಚಿನ್ನಯ್ಯಗೆ ಆಶ್ರಯವನ್ನ ಕೊಟ್ಟಿದ್ದು ಇದೇ ಮಹೇಶ್ ಶೆಟ್ಟಿ ತಿಮರೋಡಿ. ಅವರು ಹೂಡಿದಂತ ಎಲ್ಲಾ ದಾಳಗಳಂತೆ ಇವರು ಕೆಲಸ ಮಾಡಿದ್ರು ಅನ್ನೋದು ತನಿಖೆಯ ವೇಳೆ ಬಯಲಾಗಿತ್ತು. A2 ಆರೋಪಿ ಮಹೇಶ್ ಶೆಟ್ಟಿ ತಿಮರೋಡಿ. A3 ಗಿರೀಶ್ ಮಟ್ಟಣ್ಣನವರ್. ಈ ಕ್ರಿಮಿನಲ್ ಐಡಿಯಾಗಳನ್ನ ಮಾಡಿದ್ದು ಇದೇ ಗಿರೀಶ್ ಮಟ್ಟಣ್ಣನವರ್. ಹೇಗೆ ಮಾಡಿದ್ರೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವರು ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿರೋದ್ರಿಂದಾಗಿ ಇವರಿಗೆ ಗೊತ್ತಿತ್ತು. ಹಾಗಾಗಿ ಗಿರೀಶ್ ಮಟ್ಟಣ್ಣನವರ ಕ್ರಿಮಿನಲ್ ಸ್ಟ್ರಾಟಜಿಗಳು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದಲ್ಲಿ ಬಳಕೆಯಾಗಿತ್ತು. A4 ವಿಠಲ್ ಗೌಡ ಇನ್ನೋರ್ವ ಆತ ಎವಿಡೆನ್ಸ್ ಅಂತೇಳಿ ನಾನು ನೋಡಿದ್ದೆ, ನನ್ನ ಹತ್ರನೂ ಸಾಕ್ಷಿ ಇದೆ ಅಂತೇಳಿ ಆತ ಹೇಳಿದ್ದ. A5 ಜಯಂತ್ ಕೂಡ ಕತೆ ಕಟ್ಟಿದ್ದ. A6 ಸುಜಾತಾ ಭಟ್ ಇಲ್ಲ ಸಲ್ಲದ ಸುದ್ದಿಗಳನ್ನ ಇವರು ಹರಡಿದ್ರು. ಅನನ್ಯ ಭಟ್ ಅನ್ನುವಂತ ಮ್ಯಾಜಿಕ್ ಅಜ್ಜಿ ಅನನ್ಯ ಭಟ್ ಅನ್ನುವಂತ ಪಾತ್ರವನ್ನ ಸೃಷ್ಟಿ ಮಾಡಿದ್ರು. ಇದೆಲ್ಲವೂ ಕೂಡ ಈಗ ತನಿಖೆ ವೇಳೆ ಬಯಲಾಗಿದೆ. ಚಾರ್ಜ್ ಶೀಟ್ ನಲ್ಲಿ A1, A2, A3, A4, A5, A6 ಯಾರು ಏನು ಎತ್ತ ಅನ್ನೋದು ಈಗ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಆಗಿರುವಂತಹ ವರದಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಧರ್ಮಸ್ಥಳದ ವಿರುದ್ಧ ನಡೆದಂತ ಷಡ್ಯಂತ್ರದಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಆನ್ ಗ್ರೌಂಡ್ ನಲ್ಲಿದ್ದು ಮಾಹಿತಿಯನ್ನು ನೀಡ್ತಾ ಇತ್ತು. ಆಗ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಧರ್ಮಸ್ಥಳದ ಈ ಷಡ್ಯಂತ್ರವನ್ನ ಭೇದಿಸುವಲ್ಲಿ ಅಲ್ಲೇ ಇದ್ದು ನಮಗೆ ನೇರ ನಿಷ್ಠೂರ ವರದಿಯನ್ನ ಮಾಡಿದ್ರು. ನಾಗೇಂದ್ರ ಬಾಬು ಅಗೈನ್ ಈಗ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ ನಿಂದ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಅದರಲ್ಲಿ ಅಪರಾಧ ಪಟ್ಟಿಯಲ್ಲಿ ಯಾರದ್ದು ಏನು ಎತ್ತ ಅನ್ನೋದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಸದ್ಯಕ್ಕೆ ನಾಗೇಂದ್ರ ಬಾಬು ತಮ್ಮ ಹತ್ರ ಏನ್ ಮಾಹಿತಿ ಇದೆ? ರಂಜಿತ್, ನೋಡಿ, ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈ ಒಂದು 11 ಪುಟಗಳ ಪಟ್ಟಿಯಲ್ಲಿ ಪ್ರಮುಖವಾಗಿ 5 ಜನರ ವಿರುದ್ಧ ಯಾವ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ ಅನ್ನೋದನ್ನ ಎಸ್ಐಟಿ ತನಿಖಾ ತಂಡ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ವರದಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ A1 ಆಗಿ ಚಿನ್ನಯ್ಯ ಇದ್ರೆ, A2 ಆಗಿ ಮಹೇಶ್ ಶೆಟ್ಟಿ ತಿಮರೋಡಿ ಇರುವಂತದ್ದು, A3 ಆಗಿ ಗಿರೀಶ್ ಮಟ್ಟಣ್ಣವರ್ ಹಾಗೂ A4 ಆಗಿ ವಿಠಲ್ ಗೌಡ, ಅದೇ ರೀತಿಯಾಗಿ A5 ಆಗಿ ಜಯಂತ್ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಉದ್ಭವ ಆಗುತ್ತೆ ರಂಜಿತ್. ನೋಡಿ, ಇದು ಚಾರ್ಜ್ ಶೀಟ್ ನ ಹೊರತಾಗಿ ಮಾತಾಡೋದಾದ್ರೆ ಪ್ರಮುಖವಾಗಿ A1 ಆರೋಪಿ ಆಗಿರುವಂತಹ ಚಿನ್ನಯ್ಯ ಆತನೇ ಆಗಿದ್ರೆ ಆತನನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು, ಆತನ ಜೈಲಿಗೆ ಕಳಿಸೋದು. ಆದ್ರೆ ಉಳಿದಂತಹ ಆರೋಪಿಗಳ ಹೆಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದ್ರು ಕೂಡ ಅವರ ಬಂಧನ ಯಾಕಾಗಿಲ್ಲ? ಅವರ ವಿರುದ್ಧ FIR ದಾಖಲಾಗಿದ್ರು ಕೂಡ ಯಾವ ಕಾರಣಕ್ಕೋಸ್ಕರ ಅವರ ಬಂಧನ ಆಗ್ಲಿಲ್ಲ? ಕೇವಲ ಅವರನ್ನ ವಿಚಾರಣೆಗೆ ಮಾತ್ರ ಸೀಮಿತಗೊಳಪಡಿಸಿದ್ರ SIT ಅನ್ನುವ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅಥವಾ SIT ಮೇಲೆ ಯಾವುದಾದ್ರೂ ಪ್ರಮುಖವಾದಂತಹ ಪ್ರಭಾವ ಬೀರುವಂತ ಕೆಲಸವನ್ನ ಮಾಡಿದ್ರೆ ನೋಡಿ, ತುಂಬಾ ಹತ್ತಿರದಿಂದ ನೋಡಿದೀನಿ. ಒಂದು ಕಡೆ SP ಗಳಾಗಿರುವಂತಹ ಸೈಮನ್ ಅವರಾಗಿರ್ಬೋದು ಅಥವಾ ಜಿತೇಂದ್ರ ದಯಾಮ್ ಅವರಾಗಿರ್ಬೋದು, ಅವರ ಜೊತೆಲಿದ್ದಂತಹ DYSP ಮತ್ತು ಇನ್ಸ್ಪೆಕ್ಟರ್ಗಳ ತಂಡ ಇದೆಲ್ಲ ತುಂಬಾ ಯಾರು ಕೂಡ ಊಹೆ ಮಾಡದಂತ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಸಾಕ್ಷಿಗಳನ್ನ ಕೂಡ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಆದ್ರೆ ಇವರ ಮೇಲೆ ಯಾರಾದ್ರೂ ಪ್ರಭಾವವನ್ನ ಬೀರಿ ಇವರನ್ನ ಅರೆಸ್ಟ್ ಮಾಡದಂತೆ ಏನಾದ್ರೂ ಅವ್ರಿಗೆ ಸೂಚನೆಯನ್ನ ಕೊಟ್ಟಿದ್ರ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಆದ್ರೆ ಈಗಿರುವಂತಹ ಮಾಹಿತಿ ಪ್ರಕಾರ ನೋಡಿ, ಈಗ ನೀವೇ ಹೇಳಿದಂತೆ 5 ಜನರ ಲಿಸ್ಟ್ ಅಂತೂ ಹೊರಗಡೆ ಬಂದಿದೆ. ಯಾರು ಯಾವ ಸ್ಥಾನದಲ್ಲಿದ್ದಾರೆ, A1 ಯಾರು, A2 ಯಾರು ಅಂತೇಳಿ ಗೊತ್ತಾಗಿದೆ. ಆದ್ರೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ SIT ಅಧಿಕಾರಿ ಆಗಿರುವಂತಹ ಪ್ರಣಬ್ ಮೊಹಂತಿ ಅವರು ಕಣ್ಮುಚ್ಕೊಂಡು ಕುಳಿತುಕೊಂಡ್ರ? ಯಾಕೆ ಅವರನ್ನ ಅರೆಸ್ಟ್ ಮಾಡಲಿಲ್ಲ? ಚಿನ್ನಿಯನ್ನ 183 ಸ್ಟೇಟ್ಮೆಂಟ್ ಇತ್ತು, 161 ಸ್ಟೇಟ್ಮೆಂಟ್ ಇತ್ತು.
ಜೊತೆಗೆ ಎಸ್ಐಟಿ ತನಿಖಾ ತಂಡದ ಮುಂದೆ ಕೂಡ ಆತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದ. ಆ ಹೇಳಿಕೆಯನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡು ಕೇವಲ ಅವರನ್ನ ವಿಚಾರಣೆಗೆ ಮಾತ್ರ ಸೀಮಿತಗೊಳಪಡಿಸಿ ಅವರನ್ನ ಬಿಟ್ಟು ಕಳಿಸುವಂತಹ ಕೆಲಸವನ್ನ ಎಸ್ಐಟಿ ಮಾಡ್ತಾ ಅನ್ನುವ ಅನುಮಾನಗಳು ಕೂಡ ಉದ್ಭವ ಆಗುತ್ತೆ. ನೋಡಿ, ಇದೆಲ್ಲದಕ್ಕೂ ಕೂಡ ಕೋರ್ಟ್ ಅಲ್ಲಿ ಉತ್ತರ ಸಿಗುತ್ತೆ. ಕಾನೂನಾತ್ಮಕವಾದಂತಹ ಹೋರಾಟಗಳು ಮುಂದಿನ ದಿನದಲ್ಲಿ ಆರಂಭ ಆದಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರ ಯಾರ್ಯಾರ ಪಾತ್ರ ಏನು ಈ ಪ್ರಕರಣದಲ್ಲಿ ಅಂತ ಗೊತ್ತಾದ್ಮೇಲೆ ಕೂಡ ಎಸ್ಐಟಿ ಯಾಕೆ ಕೈ ಕಟ್ಟಿಕೊಂಡು ಕುಳಿತುಕೊಂಡಿತ್ತು, ಆ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದು ಯಾರು, ಇದೆಲ್ಲವೂ ಕೂಡ ಬಹಿರಂಗ ಆಗ್ತಾ ಹೋಗುತ್ತೆ. ಆದ್ರೆ ಈಗ ಇರುವಂತಹ ಮಾಹಿತಿ ಪ್ರಕಾರ ನೋಡಿ, ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಎರಡನೇ ಆರೋಪಿ ಅಂತ ಹೇಳಿ ಇಲ್ಲಿ ತಿಳಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯ ಪಾತ್ರ ಏನು ಅಂತ ಹೇಳಿ ನಾವು ಹತ್ರದಿಂದ ರಿಪೋರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ ಅಂತಂದ್ರೆ, ಈ ಚಿನ್ನಿಯ ಸ್ಟೇ ಆಗಿದ್ದು ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ, ತಿಮರೋಡಿಯಲ್ಲಿ ಇರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಆತ ಅಲ್ಲಿಂದನೇ ಪ್ರತಿನಿತ್ಯವೂ ಕೂಡ ಎಸ್ಐಟಿಗೆ ಬರ್ತಾ ಇದ್ದ. ಎಸ್ಐಟಿಗೆ ಬಂದು ಪ್ರತಿನಿತ್ಯವೂ ಕೂಡ ಹೋಗಿ ಜಾಗಗಳನ್ನ ತೋರಿಸಿ ಅಲ್ಲಿ ಉತ್ಖನನ ಕಾರ್ಯಗಳು ಕೂಡ ನಡೀತಾ ಇತ್ತು. ಮತ್ತೆ ವಾಪಸ್ ಹೋಗ್ತಾ ಇದ್ದು ಚಿನ್ನಿಯ ಹೋಗ್ತಾ ಇದ್ದು ತಿಮರೋಡಿ ಮನೆಗೆ. ಅಂದ್ರೆ ಸುಮಾರು ತಿಂಗಳ ಕಾಲ ಚಿನ್ನಿಯ ಉಳಿದುಕೊಂಡಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ. ಹಾಗಾಗಿ ಇಲ್ಲಿ ಎರಡನೇ ಆರೋಪಿ ಅಂತೇಳಿ ಕನ್ಸಿಡರ್ ಮಾಡಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿಯ ಪಾತ್ರ ಏನಂತೇಳಿ ನೋಡ್ತಾ ಹೋಗೋದಾದ್ರೆ, ಇದೆಲ್ಲದಕ್ಕೂ ಕೂಡ ಮಾಸ್ಟರ್ ಮೈಂಡ್ ಆಗಿದ್ದು ಮಹೇಶ್ ಶೆಟ್ಟಿ ತಿಮರೋಡಿನ ಅನ್ನುವ ಅನುಮಾನಗಳು ಉದ್ಭವ ಆಗುತ್ತೆ. ಇನ್ನು ಮೂರನೇದಾಗಿ ಗಿರೀಶ್ ಮಟ್ಟಣ್ಣ ಅವರು ನೋಡಿ, ಒಂದಷ್ಟು ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ಈ ಹಿಂದೆ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಈ ಬಂಗ್ಲಾಗುಡ್ಡದಿಂದ ಬುರ್ಡೆಯನ್ನ ಅಂದ್ರೆ ಬಂಗ್ಲಾಗುಡ್ಡದಲ್ಲಿ ಏನು ರಹಸ್ಯವನ್ನ ಬೇಯಿಸೋದಕ್ಕೆ ಎಸ್ಐಟಿ ಮುಂದಾಗಿತ್ತು. ಅದಕ್ಕಿಂತ ಮುಂಚಿತವಾಗಿ ಒಂದು ತಲೆ ಬುರ್ಡೆಯನ್ನ ಅಂದ್ರೆ ತಂದು ಕೊಟ್ಟಿದ್ದು ಯಾರು ಅನ್ನೋದ್ರ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿತ್ತು. ಆದ್ರೆ ಆ ತಲೆ ಬುರ್ಡೆ ಮೊದಲ ಕೈ ಸೇರಿದ್ದು ಗಿರೀಶ್ ಮಟ್ಟಣ್ಣವರು ಅನ್ನೋದು ಸ್ಪಷ್ಟವಾಗಿ ರಿಪಬ್ಲಿಕ್ ಕನ್ನಡ ಈ ಹಿಂದೆ ಬ್ರೇಕ್ ಮಾಡಿತ್ತು. ಬೆಂಗಳೂರಲ್ಲಿರುವಂತಹ ಅವರ ಅಪಾರ್ಟ್ಮೆಂಟ್ ಏನಿದೆ, ಫ್ಲಾಟ್ ಏನಿದೆ, ಆ ಫ್ಲಾಟ್ ನ ಅಪಾರ್ಟ್ಮೆಂಟ್ ಹೊರಗಡೆ ಒಂದು ಜೀಪ್ ಅಲ್ಲಿ ಬಂದು ಆ ಬುರ್ಡೆಯನ್ನ ಗಿರೀಶ್ ಮಟ್ಟಣ್ಣವ್ರಿಗೆ ಕೊಟ್ಟಿರ್ತಾರೆ. ಗಿರೀಶ್ ಮಟ್ಟಣ್ಣವ್ರು ಅದನ್ನ ತಮ್ಮ ಬಳಿ ಇಟ್ಟುಕೊಂಡು ಆ ತಲೆಬೋಡಿಯನ್ನ ಜಯಂತ್ಗೆ ಹಸ್ತಾಂತರವನ್ನ ಮಾಡಿರ್ತಾರೆ. ಜಯಂತ್ ಆ ಬಳಿಕ ಚಿನ್ನಿಯನ್ನ ಕೈಗೆ ಕೊಡ್ತಾರೆ. ಇದೆಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಆಲ್ರೆಡಿ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಹಾಗಾಗಿ ಈ ತಲೆ ಬೋರ್ಡಿಯನ್ನ ಮೊದಲು ಇಟ್ಟುಕೊಂಡಿದ್ದೆ ಈ ಗಿರೀಶ್ ಮಟ್ಟಣ್ಣವರನ್ನು ಎಸ್ಐಟಿ ತನಿಖೆ ವೇಳೆ ಕೂಡ ಗೊತ್ತಾಗಿತ್ತು. ಹಾಗಾಗಿ ಅವರು ಕೂಡ ಇಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾರೆ. ಕೇವಲ ಬೋರ್ಡಿಯನ್ನ ತಂದು ಕೊಟ್ಟಂತ ಚಿನ್ನಿಯನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಆತನ ಕೈಗೆ ಬೋರ್ಡೆ ತಂದು ಕೊಟ್ಟವರು ಯಾರು, ಷಡ್ಯಂತ್ರವನ್ನ ಮಾಡಿ ಆತನ ಕೈಯಲ್ಲಿ ಸುಳ್ಳನ್ನ ಹೇಳ್ತಿದ್ ಯಾರು, ಚಿನ್ನೆಯ ಕೋರ್ಟ್ಗೆ ಹೋಗ್ಬಿಟ್ಟು ಇದನ್ನ ನಾನೇ ತಂದಿದ್ದು ಅಂತ ಹೇಳಿಕೊಂಡಿದ್ದು ಕೂಡ ಚಿನ್ನೆ ಆದ್ರೂ ಕೂಡ ಆತನ ಕೈಯಲ್ಲಿ ಹೇಳ್ತಿದ್ದು ಯಾರು ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಯ್ತಾ. ಯಾಕಂದ್ರೆ ಆತ ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ ಏನೇ ಪ್ರಶ್ನೆಯನ್ನ ಮಾಡಿದ್ರು ಕೂಡ ಚಿನ್ನೆಯ ತಲೆ ಬೋರ್ಡೆಯನ್ನ ಎಲ್ಲಿಂದ ತಂದ ಅನ್ನೋದು ಆತನಿಗೆ ಗೊತ್ತೇ ಆಗಿರ್ಲಿಲ್ಲ. ಅಂದ್ರೆ ಆತ ಆ ಜಾಗವನ್ನ ತೋರಿಸಿದಾಗೂ ಕೂಡ ಎಸ್ಐಟಿ ಅವರಿಗೆ ಆತ ಜಾಗವನ್ನ ತೋರಿಸಲಿಲ್ಲ, ಬಗ್ಗೆ ಮಾತ್ರ ಮಾಹಿತಿಯನ್ನ ಕೊಡ್ತಾ ಇದ್ದ. ನಾಗೇಂದ್ರ ಬಾಬು, ಜಸ್ಟ್ ಹೋಲ್ಡ್, ನಿಮ್ಮನ್ನ ಮತ್ತೆ ನಾನು ಮಾತಾಡಿಸ್ತೀನಿ, ಮತ್ತೆ ಸಂಪರ್ಕ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಆದ್ರೆ ಸುಳ್ಳಿನ ಕೋಟೆ ಛಿದ್ರ ಆಗಿತ್ತು ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ. ರಿಪಬ್ಲಿಕ್ ಕನ್ನಡದ ಕೆಲವು ಇನ್ವೆಸ್ಟಿಗೇಷನ್ ವರದಿಯ ನಂತರ ಇದರಲ್ಲಿ A1 ಯಾರು ಕೇಳಿದ್ರೆ ಚಿನ್ನಯ್ಯ ಅಲಿಯಾಸ್ ಚಿನ್ನ ಅಲಿಯಾಸ್ ಚಿನ್ನಯ್ಯ, A1, A2 ಮಹೇಶ್ ಶೆಟ್ಟಿ ತಿಮರೋಡಿ, A1 ಚಿನ್ನ ಅಲಿಯಾಸ್ ಚಿನ್ನಯ್ಯ, A2 ಮಹೇಶ್ ಶೆಟ್ಟಿ ತಿಮರೋಡಿ, A3 ಗಿರೀಶ್ ಭಟ್ಟಣ್ಣನವರ್, A4 ವಿಠಲ್ ಗೌಡ, A5 ಜಯಂತ್, A6 ಸುಜಾತಾ ಭಟ್ ವಿರುದ್ಧ ಪ್ರತ್ಯೇಕ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಆ ಮೂಲಕ ತನಿಖಾ ವರದಿಯಲ್ಲಿ A1 ಯಾರು ಕೇಳಿದ್ರೆ ಚಿನ್ನ ಅಲಿಯಾಸ್ ಚಿನ್ನಯ್ಯ. ಈತ ಧರ್ಮಸ್ಥಳದಲ್ಲಿ ನಾನು ಪೌರ ಕಾರ್ಮಿಕನ ಕೆಲಸ ಮಾಡ್ತಾ ಇದ್ದೆ, ಆಗ ಹೆಣೆಗಳನ್ನ ನಾನೇ ಹೂತಿದ್ದೇನೆ, ಬುರುಡೆಯನ್ನ ನಾನು ಬೇಕಾದ್ರೆ ಎಲ್ಲಿದೆ ಅಂತೇಳಿ ಹೇಳ್ತೀನಿ ಅಂತ ಹೇಳಿ ಕತೆ ಕಟ್ಟಿದ್ದ. ಆನಂತರ ಆತ ಹೇಳಿದಂತ ಸುಳ್ಳು ಏನು ಅಂತ ಹೇಳಿ ಜನರಿಗೆ ಗೊತ್ತಾಗಿತ್ತು. ಎಸ್ಐಟಿ ತನಿಖೆ ವೇಳೆ ಆತ ಬಾಯ್ಬಿಟ್ಟಿದ್ದ ಎಲ್ಲ ಸತ್ಯಾಂಶವನ್ನು ಕೂಡ. A2 ಆರೋಪಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲೇ ಈ ಧರ್ಮಸ್ಥಳದ ವಿರುದ್ಧ ನಡೆದಂತ ಎಲ್ಲಾ ಷಡ್ಯಂತ್ರಗಳಕ್ಕೂ ಕೂಡ ಅವರ ಮನೆಯಲ್ಲೇ ತಯಾರಿ ನಡೆದಿತ್ತು. ಈ ಷಡ್ಯಂತ್ರದ ಭಾಗವಾಗಿದ್ದಂತ ಸುಜಾತ ಭಟ್ ಮತ್ತೆ ಚಿನ್ನಯ್ಯಗೆ ಆಶ್ರಯವನ್ನ ಕೊಟ್ಟಿದ್ದು ಇದೇ ಮಹೇಶ್ ಶೆಟ್ಟಿ ತಿಮರೋಡಿ. ಅವರು ಹೂಡಿದಂತ ಎಲ್ಲಾ ದಾಳಗಳಂತೆ ಇವರು ಕೆಲಸ ಮಾಡಿದ್ರು ಅನ್ನೋದು ತನಿಖೆಯ ವೇಳೆ ಬಯಲಾಗಿತ್ತು. A2 ಆರೋಪಿ ಮಹೇಶ್ ಶೆಟ್ಟಿ ತಿಮರೋಡಿ. A3 ಗಿರೀಶ್ ಮಟ್ಟಣ್ಣನವರ್ ಈ ಕ್ರಿಮಿನಲ್ ಐಡಿಯಾಗಳನ್ನ ಮಾಡಿದ್ದು ಇದೇ ಗಿರೀಶ್ ಮಟ್ಟಣ್ಣನವರ್. ಹೇಗೆ ಮಾಡಿದ್ರೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವರು ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿರೋದ್ರಿಂದಾಗಿ ಇವರಿಗೆ ಗೊತ್ತಿತ್ತು. ಹಾಗಾಗಿ ಗಿರೀಶ್ ಮಟ್ಟಣ್ಣನವರ ಕ್ರಿಮಿನಲ್ ಸ್ಟ್ರಾಟಜಿಗಳು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದಲ್ಲಿ ಬಳಕೆಯಾಗಿತ್ತು. A4 ವಿಠಲ್ ಗೌಡ
ಇನ್ನೋರ್ವ ಆತ ಎವಿಡೆನ್ಸ್ ಅಂತೇಳಿ ನಾನು ನೋಡಿದ್ದೆ, ನನ್ನ ಹತ್ರನೂ ಸಾಕ್ಷಿ ಇದೆ ಅಂತೇಳಿ ಆತ ಹೇಳಿದ. A5 ಜಯಂತ್ ಕೂಡ ಕತೆ ಕಟ್ಟಿದ್ದ. A6 ಸುಜಾತ ಭಟ್ಟ ಇಲ್ಲ ಸಲ್ಲದ ಸುದ್ದಿಗಳನ್ನ ಇವರು ಹರಡಿದ್ರು. ಅನನ್ಯ ಭಟ್ ಅನ್ನುವಂತ ಮ್ಯಾಜಿಕ್ ಅಜ್ಜಿ ಅನನ್ಯ ಭಟ್ ಅನ್ನುವಂತ ಪಾತ್ರವನ್ನ ಸೃಷ್ಟಿ ಮಾಡಿದ್ರು. ಇದೆಲ್ಲವೂ ಕೂಡ ಈಗ ತನಿಖೆ ವೇಳೆ ಬಯಲಾಗಿದೆ. ಚಾರ್ಜ್ ಶೀಟ್ ನಲ್ಲಿ A1, A2, A3, A4, A5, A6 ಯಾರು ಏನು ಎತ್ತ ಅನ್ನೋದು ಈಗ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಆಗಿರುವಂತ ವರದಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಧರ್ಮಸ್ಥಳದ ವಿರುದ್ಧ ನಡೆದಂತ ಷಡ್ಯಂತ್ರದಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಆನ್ ಗ್ರೌಂಡ್ ನಲ್ಲಿದ್ದು ಮಾಹಿತಿಯನ್ನು ನೀಡ್ತಾ ಇತ್ತು. ಆಗ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಧರ್ಮಸ್ಥಳದ ಈ ಷಡ್ಯಂತ್ರವನ್ನ ಭೇದಿಸುವಲ್ಲಿ ಅಲ್ಲೇ ಇದ್ದು ನಮಗೆ ನೇರ ನಿಷ್ಠೂರ ವರದಿಯನ್ನ ಮಾಡಿದ್ರು. ನಾಗೇಂದ್ರ ಬಾಬು ಅಗೈನ್ ಈಗ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ ನಿಂದ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಅದರಲ್ಲಿ ಅಪರಾಧ ಪಟ್ಟಿಯಲ್ಲಿ ಯಾರದ್ದು ಏನು ಎತ್ತ ಅನ್ನೋದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಸದ್ಯಕ್ಕೆ ನಾಗೇಂದ್ರ ಬಾಬು ತಮ್ಮ ಹತ್ರ ಏನ್ ಮಾಹಿತಿ ಇದೆ? ರಂಜಿತ್, ನೋಡಿ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈ ಒಂದು 11 ಪುಟಗಳ ಪಟ್ಟಿಯಲ್ಲಿ ಪ್ರಮುಖವಾಗಿ 5 ಜನರ ವಿರುದ್ಧ ಯಾವ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ ಅನ್ನೋದನ್ನ ಎಸ್ಐಟಿ ತನಿಖಾ ತಂಡ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ವರದಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ A1 ಆಗಿ ಚಿನ್ನಿಯ ಇದ್ರೆ, A2 ಆಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಇರುವಂತದ್ದು, A3 ಆಗಿ ಗಿರೀಶ್ ಮಠಣ್ಣವರ್ ಹಾಗೂ A4 ಆಗಿ ವಿಠಲ್ ಗೌಡ, ಅದೇ ರೀತಿಯಾಗಿ A5 ಆಗಿ ಜಯಂತ್ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಉದ್ಭವ ಆಗುತ್ತೆ ರಂಜಿತ್. ನೋಡಿ, ಇದು ಚಾರ್ಜ್ ಶೀಟ್ ನ ಹೊರತಾಗಿ ಮಾತಾಡೋದಾದ್ರೆ ಪ್ರಮುಖವಾಗಿ A1 ಆರೋಪಿ ಆಗಿರುವಂತಹ ಚಿನ್ನಿಯ ಆತನೇ ಆಗಿದ್ರೆ ಆತನನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು, ಆತನ ಜೈಲಿಗೆ ಕಳಿಸೋದು. ಆದ್ರೆ ಉಳಿದಂತಹ ಆರೋಪಿಗಳ ಹೆಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದ್ರು ಕೂಡ ಅವರ ಬಂಧನ ಯಾಕಾಗಿಲ್ಲ? ಅವರ ವಿರುದ್ಧ FIR ದಾಖಲಾಗಿದ್ರು ಕೂಡ ಯಾವ ಕಾರಣಕ್ಕೋಸ್ಕರ ಅವರ ಬಂಧನ ಆಗ್ಲಿಲ್ಲ? ಕೇವಲ ಅವರನ್ನ ವಿಚಾರಣೆಗೆ ಮಾತ್ರ ಸೀಮಿತಗೊಳಪಡಿಸಿದ್ರ SIT ಅನ್ನುವ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅಥವಾ SIT ಮೇಲೆ ಯಾವುದಾದ್ರೂ ಪ್ರಮುಖವಾದಂತ ಪ್ರಭಾವ ಬೀರುವಂತ ಕೆಲಸವನ್ನ ಮಾಡಿದ್ರೆ ನೋಡಿ, ತುಂಬಾ ಹತ್ತಿರದಿಂದ ನೋಡಿದೀನಿ. ಒಂದು ಕಡೆ SP ಗಳಾಗಿರುವಂತಹ ಸೈಮನ್ ಅವರಾಗಿರ್ಬೋದು ಅಥವಾ ಜಿತೇಂದ್ರ ದಯಾಮ್ ಅವರಾಗಿರ್ಬೋದು, ಅವರ ಜೊತೆಲಿದ್ದಂತ DYSP ಮತ್ತು ಇನ್ಸ್ಪೆಕ್ಟರ್ಗಳ ತಂಡ ಇದೆಲ್ಲ ತುಂಬಾ ಯಾರು ಕೂಡ ಊಹೆ ಮಾಡದಂತ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಸಾಕ್ಷಿಗಳನ್ನ ಕೂಡ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಆದ್ರೆ ಇವರ ಮೇಲೆ ಯಾರಾದ್ರೂ ಪ್ರಭಾವವನ್ನ ಬೀರಿ ಇವರನ್ನ ಅರೆಸ್ಟ್ ಮಾಡದಂತೆ ಏನಾದ್ರೂ ಅವ್ರಿಗೆ ಸೂಚನೆಯನ್ನ ಕೊಟ್ಟಿದ್ರ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಆದ್ರೆ ಈಗಿರುವಂತಹ ಮಾಹಿತಿ ಪ್ರಕಾರ ನೋಡಿ, ಈಗ ನೀವೇ ಹೇಳಿದಂತೆ 5 ಜನರ ಲಿಸ್ಟ್ ಅಂತೂ ಹೊರಗಡೆ ಬಂದಿದೆ. ಯಾರು ಯಾವ ಸ್ಥಾನದಲ್ಲಿದ್ದಾರೆ, A1 ಯಾರು, A2 ಯಾರು ಅಂತೇಳಿ ಗೊತ್ತಾಗಿದೆ. ಆದ್ರೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ SIT ಅಧಿಕಾರಿ ಆಗಿರುವಂತಹ ಪ್ರಣಬ್ ಮೊಹಂತಿ ಅವರು ಕಣ್ಮುಚ್ಕೊಂಡು ಕುಳಿತುಕೊಂಡ್ರ? ಯಾಕೆ ಅವರನ್ನ ಅರೆಸ್ಟ್ ಮಾಡಲಿಲ್ಲ? ಚಿನ್ನಿಯನ್ನ 183 ಸ್ಟೇಟ್ಮೆಂಟ್ ಇತ್ತು, 161 ಸ್ಟೇಟ್ಮೆಂಟ್ ಇತ್ತು. ಜೊತೆಗೆ SIT ತನಿಖಾ ತಂಡದ ಮುಂದೆ ಕೂಡ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದ. ಆ ಹೇಳಿಕೆಯನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡು ಕೇವಲ ಅವರನ್ನ ವಿಚಾರಣೆಗೆ ಮಾತ್ರ ಸೀಮಿತಗೊಳಪಡಿಸಿ ಅವರನ್ನ ಬಿಟ್ಟು ಕಳಿಸುವಂತಹ ಕೆಲಸವನ್ನ SIT ಮಾಡ್ತಾ ಅನ್ನುವ ಅನುಮಾನಗಳು ಕೂಡ ಉದ್ಭವ ಆಗುತ್ತೆ. ನೋಡಿ, ಇದೆಲ್ಲದಕ್ಕೂ ಕೂಡ ಕೋರ್ಟ್ ಅಲ್ಲಿ ಉತ್ತರ ಸಿಗುತ್ತೆ. ಕಾನೂನಾತ್ಮಕವಾದಂತಹ ಹೋರಾಟಗಳು ಮುಂದಿನ ದಿನದಲ್ಲಿ ಆರಂಭ ಆದಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರ ಯಾರ್ಯಾರ ಪಾತ್ರ ಏನು ಈ ಪ್ರಕರಣದಲ್ಲಿ ಅಂತ ಗೊತ್ತಾದ್ಮೇಲೆ ಕೂಡ SIT ಯಾಕೆ ಕೈ ಕಟ್ಟಿಕೊಂಡು ಕುಳಿತುಕೊಂಡಿತ್ತು, ಆ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದು ಯಾರು, ಇದೆಲ್ಲವೂ ಕೂಡ ಬಹಿರಂಗ ಆಗ್ತಾ ಹೋಗುತ್ತೆ. ಆದ್ರೆ ಈಗ ಇರುವಂತಹ ಮಾಹಿತಿ ಪ್ರಕಾರ ನೋಡಿ, ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ 2ನೇ ಆರೋಪಿ ಅಂತ ಹೇಳಿ ಇಲ್ಲಿ ತಿಳಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯ ಪಾತ್ರ ಏನು ಅಂತ ಹೇಳಿ ನಾವು ಹತ್ರದಿಂದ ರಿಪೋರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ ಅಂತಂದ್ರೆ, ಈ ಚಿನ್ನಿಯ ಸ್ಟೇ ಆಗಿದ್ದು ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿವಾಸದಲ್ಲಿ, ತಿಮ್ರೋಡಿಯಲ್ಲಿ ಇರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆತ ಅಲ್ಲಿಂದನೇ ಪ್ರತಿನಿತ್ಯವೂ ಕೂಡ SITಗೆ ಬರ್ತಾ ಇದ್ದ. SITಗೆ ಬಂದು ಪ್ರತಿನಿತ್ಯವೂ ಕೂಡ ಹೋಗಿ ಜಾಗಗಳನ್ನ ತೋರಿಸಿ ಅಲ್ಲಿ ಉತ್ಖನನ ಕಾರ್ಯಗಳು ಕೂಡ ನಡೀತಾ ಇತ್ತು. ಮತ್ತೆ ವಾಪಸ್ ಹೋಗ್ತಾ ಇದ್ದು ಚಿನ್ನಿಯ ಹೋಗ್ತಾ ಇದ್ದು ತಿಮ್ರೋಡಿ ಮನೆಗೆ. ಅಂದ್ರೆ ಸುಮಾರು ತಿಂಗಳ ಕಾಲ ಚಿನ್ನಿಯ ಉಳಿದುಕೊಂಡಿದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ. ಹಾಗಾಗಿ ಇಲ್ಲಿ 2ನೇ ಆರೋಪಿ ಅಂತೇಳಿ ಕನ್ಸಿಡರ್ ಮಾಡಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿಯ ಪಾತ್ರ ಏನಂತೇಳಿ ನೋಡ್ತಾ ಹೋಗೋದಾದ್ರೆ ಇದೆಲ್ಲದಕ್ಕೂ ಕೂಡ ಮಾಸ್ಟರ್ ಮೈಂಡ್ ಆಗಿದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿನ ಅನ್ನುವ ಅನುಮಾನಗಳು ಉದ್ಭವ ಆಗುತ್ತೆ. ಇನ್ನು 3ನೇದಾಗಿ ಗಿರೀಶ್ ಮಠಣ್ಣವರು ನೋಡಿ, ಒಂದಷ್ಟು ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ಈ ಹಿಂದೆ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಈ ಬಂಗ್ಲಾಗುಡ್ಡದಿಂದ ಬುರ್ಡೆಯನ್ನ ಅಂದ್ರೆ ಬಂಗ್ಲಾಗುಡ್ಡದಲ್ಲಿ ಏನು ರಹಸ್ಯವನ್ನ ಬೇಯಿಸೋದಕ್ಕೆ SIT ಮುಂದಾಗಿತ್ತು. ಅದಕ್ಕಿಂತ ಮುಂಚಿತವಾಗಿ ಒಂದು ತಲೆ ಬುರ್ಡೆಯನ್ನ ಅಂದ್ರೆ ತಂದು ಕೊಟ್ಟಿದ್ದು ಯಾರು ಅನ್ನೋದ್ರ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿತ್ತು. ಆದ್ರೆ ಆ ತಲೆ ಬುರ್ಡೆ ಮೊದಲ ಕೈ ಸೇರಿದ್ದು ಗಿರೀಶ್ ಮಠಣ್ಣವರು ಅನ್ನೋದು ಸ್ಪಷ್ಟವಾಗಿ ರಿಪಬ್ಲಿಕ್ ಕನ್ನಡ ಈ ಹಿಂದೆ ಬ್ರೇಕ್ ಮಾಡಿತ್ತು. ಬೆಂಗಳೂರಲ್ಲಿರುವಂತಹ ಅವರ ಅಪಾರ್ಟ್ಮೆಂಟ್ ಏನಿದೆ, ಫ್ಲಾಟ್ ಏನಿದೆ, ಆ ಫ್ಲಾಟ್ ನ ಅಪಾರ್ಟ್ಮೆಂಟ್ ನ ಹೊರಗಡೆ ಒಂದು ಜೀಪ್ ಅಲ್ಲಿ ಬಂದು ಆ ಬುರ್ಡೆಯನ್ನ
ಗಿರೀಶ್ ಮಟ್ಟಣ್ಣವ್ರಿಗೆ ಕೊಟ್ಟಿರ್ತಾರೆ. ಗಿರೀಶ್ ಮಟ್ಟಣ್ಣವ್ರು ಅದನ್ನ ತಮ್ಮ ಬಳಿ ಇಟ್ಟುಕೊಂಡು ಆ ತಲೆಬೋಡಿಯನ್ನ ಜಯಂತ್ಗೆ ಹಸ್ತಾಂತರವನ್ನ ಮಾಡಿರ್ತಾರೆ. ಜಯಂತ್ ಆ ಬಳಿಕ ಚಿಹ್ನೆಯನ್ನ ಕೈಗೆ ಕೊಡ್ತಾರೆ. ಇದೆಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಆಲ್ರೆಡಿ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಹಾಗಾಗಿ ಈ ತಲೆಬೋಡಿಯನ್ನ ಮೊದಲು ಇಟ್ಟುಕೊಂಡಿದ್ದೆ ಈ ಗಿರೀಶ್ ಮಟ್ಟಣ್ಣವರನ್ನು SIT ತನಿಖೆ ವೇಳೆ ಕೂಡ ಗೊತ್ತಾಗಿತ್ತು. ಹಾಗಾಗಿ ಅವರು ಕೂಡ ಇಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾರೆ. ಕೇವಲ ಬೋರ್ಡಿಯನ್ನ ತಂದು ಕೊಟ್ಟಂತ ಚಿಹ್ನೆಯನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಆತನ ಕೈಗೆ ಬೋರ್ಡೆ ತಂದು ಕೊಟ್ಟವರು ಯಾರು? ಷಡ್ಯಂತ್ರವನ್ನ ಮಾಡಿ ಆತನ ಕೈಯಲ್ಲಿ ಸುಳ್ಳನ್ನ ಹೇಳ್ತಿದ್ಯಾರು? ಚಿಹ್ನೆಯ ಕೋರ್ಟ್ಗೆ ಹೋಗ್ಬಿಟ್ಟು ಇದನ್ನ ನಾನೇ ತಂದಿದ್ದು ಅಂತ ಹೇಳಿಕೊಂಡಿದ್ದು ಕೂಡ ಚಿಹ್ನೆ ಆದ್ರೂ ಕೂಡ ಆತನ ಕೈಯಲ್ಲಿ ಹೇಳ್ತಿದ್ದು ಯಾರು ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಯ್ತಾ. ಯಾಕಂದ್ರೆ ಆತ SIT ತನಿಖೆಯ ಸಂದರ್ಭದಲ್ಲಿ ಏನೇ ಪ್ರಶ್ನೆಯನ್ನ ಮಾಡಿದ್ರು ಕೂಡ ಚಿಹ್ನೆಯ ತಲೆಬೋಡೆಯನ್ನ ಎಲ್ಲಿಂದ ತಂದ ಅನ್ನೋದು ಆತನಿಗೆ ಗೊತ್ತೇ ಆಗಿರ್ಲಿಲ್ಲ. ಅಂದ್ರೆ ಆತ ಆ ಜಾಗವನ್ನ ತೋರಿಸಿದಾಗ ಕೂಡ SIT ಅವರಿಗೆ ಆತ ಜಾಗವನ್ನ ತೋರಿಸಲಿಲ್ಲ. ಬಗ್ಗೆ ಮಾತ್ರ ಮಾಹಿತಿಯನ್ನ ಕೊಡ್ತಾ ಇದ್ದ. ನಾಗೇಂದ್ರ ಬಾಬು, ಜಸ್ಟ್ ಹೋಲ್ಡ್, ನಿಮ್ಮನ್ನ ಮತ್ತೆ ನಾನು ಮಾತಾಡಿಸ್ತೀನಿ, ಮತ್ತೆ ಸಂಪರ್ಕ